ಹಾಸನದ ರೂಪ ಮಾತಾಡ್ತಿರೋದು. ನಮ್ಮ ಹಾಸನ RTO ಆಫೀಸ್ ಬಂದು ಇದೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆ. ಎಷ್ಟು ಜನಗಳೆಲ್ಲ ವೆಹಿಕಲ್ಸ್ ಇದು ಡಿಪಾರ್ಟ್ಮೆಂಟ್ ಅಲ್ವಾ, ಅದಕ್ಕೋಸ್ಕರ ಎಲ್ಲ ಇಲ್ಲೇ ನಿಂತಿದ್ದಾರೆ. ಅಲ್ಲಿ ಟ್ರಯಲ್ ಕೂಡ ಮಾಡ್ತಿದ್ದಾರೆ. ಅವರೆಲ್ಲ ಟ್ರಯಲ್ ಮಾಡಲಿಕ್ಕೆ ಬಂದಿದ್ದಾರೆ. ಬೈಕು, ಕಾರು, ಮೆಟೆಡೋರು, ಬಸ್ಗಳು ಎಲ್ಲ ಟ್ರಯಲ್ ಮಾಡಿಸ್ಲಿಕ್ಕೆ ಆಫೀಸರ್ ಬರೋವರೆಗೂ ಅಲ್ಲೇ ನಿಲ್ಬೇಕು. ಇವಾಗ ಅವರು ನಿಂತಿದ್ದಾರೆ ನೋಡಿ ಫ್ರೆಂಡ್. ನಮ್ಮ ಹಾಸನಿಗೆ ಇದೆ RTO ಆಫೀಸ್. ಹಾಗಾಗಿ ಎಲ್ಲ ತಾಲೂಕು ಜನಗಳೆಲ್ಲ ಇಲ್ಲೇ ಬರಬೇಕು. ಇವಾಗ ಇಲ್ಲಿ ಬಂದುಬಿಟ್ಟು ಎಲ್ಲ ಮಾಡಿಸ್ಕೋಬೇಕು. ಬರ್ತೈತೆ ನೋಡಿ, ಟ್ಯಾಕ್ಟ್ರು ಕೂಡ ಬರ್ತೈತಿ ಅಲ್ಲಿ. ಎಲ್ಲ ಟ್ಯಾಕ್ಟ್ರುಗಳೆಲ್ಲ ಬಂದು ನಿಂತ್ಕೋಬೇಕು. ಇಲ್ಲೆಲ್ಲ ರೆಕಾರ್ಡ್ಸ್ ಎಲ್ಲ ರೆಡಿ ಮಾಡೋ ಜಾಗ ಇದು. ಇದೆಲ್ಲ ಫುಲ್ಲಾಗಿದೆ. ಟ್ಯಾಕ್ಟ್ರು, ಬೈಕು, ಕಾರು, ಏನೇ ಹೊಸ್ದಾಗಿ ಬಂದರೂ ಇದಕ್ಕೆ ಬಂದೇ ಬರಲೇಬೇಕು. ಇದು ಆಫೀಸು ಒಳಗಡೆ, ಆದರೆ ಮರ ಇರೋದ್ರಿಂದ ಕಾಣಿಸ್ತಾ ಇಲ್ಲ ನೋಡಿ. ಕೂತಿರೋರೆಲ್ಲ ಮಾಡಿ ಬೈಕ್ಗಳೆಲ್ಲ ಸ್ಟಾಪ್ ನಿಂತಿರ್ತಾವೆ. ಇನ್ನೂ ಆ ಸೈಡೆಲ್ಲ ಹೋದರೆ ಟೆಂಪೋಗಳು ನೋಡಿ, ಅಲ್ಲಿ ಮೆಟೆಡೋರ್ಗಳು ಕಾಣಿಸ್ತಾ ಇದೆ. ಅವೆಲ್ಲ RTO ಆಫೀಸಲ್ಲಿ ಸಂಜೆ ಒಂದು 2-3 ಏನೋ ಹಂಗೆ ನಿಂತಿದ್ದಾವೆ. 4-5 ಗಾಡಿಗಳು ಹಂಗೆ ಯಾವಾಗಲೂ ಅಲ್ಲೇ ನಿಂತಿರ್ತವೆ. ಅದೆಲ್ಲ ಫುಲ್ ಡಸ್ಟ್ ಆಗೋಯ್ತು. ಇವಾಗ ನೋಡಿ, ಇವಾಗ ಒಬ್ರು ಬಂದು, ಇವರು ಅದಕ್ಕೆ ಬಂದಿರ್ತಾರೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4:15 ಗಂಟೆವರೆಗೂ ಹಿಂಗೇ ಇರ್ತಾರೆ ಜನ ಇಲ್ಲಿ. ಮತ್ತು ಸೆಕೆಂಡ್ ಸ್ಯಾಟರ್ಡೇ ರಜಾ ಇರುತ್ತೆ. ಸಂಡೇ ಮತ್ತೆ ರಜೆ ಇರುತ್ತೆ. ಅಲ್ಲೆಲ್ಲ ಕೂತಿರೋದೆಲ್ಲ ವೇಟಿಂಗಲ್ಲಿ ಕೂತಿದ್ದಾರೆ. ಏನಿದೆ ನಾನು ಅಲ್ಲೆಲ್ಲ ಕೂತಿರೋರು ಹುಡುಗರುಗಳು, ಹುಡುಗಿರು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೊಳಕ್ಕೆ ಬಂದಿದ್ದಾರೆ. ಅವರೆಲ್ಲ ಎಲ್ಲಿ ಕೂತಿದ್ದಾರೆ. ಟ್ರಯಲ್ ಆಗಿ ಅದೇನು ಲೇಟ್ ಬರೋದು ಲೈಸೆನ್ಸ್ ಎಲ್ಲ. ಹೀಗಾಗಿ ಕೂತಿದ್ರೆ, ಬಂದರೆ ಅವರು ಆಫೀಸರ್ ಬಂದರೆ ಎಷ್ಟು ಬೇಗ ಅವರು ಟ್ರಯಲ್ ಮಾಡಿ ಕಳಿಸ್ತಾರೆ ಅಂದರೆ, ಇವಾಗ ನೋಡಿ ಒಂದು ಕಾರು, ಇದು ಡ್ರೈವಿಂಗ್ ಕಲಿಸ್ಕೊಡೋ ಕಾರು, ನೇಮ್ ಬೇರೆ ಬರ್ದೈತಿ ಅದ್ರ ಮೇಲೆ. ಹೀಗಾಗಿ ನೋಡಿ, ಅದಕ್ಕೆ ತಲೆಗೆ ನೋಡಿ, ಇದು ಕಾಣಿಸ್ತಾ ಇದೆಯಾ? ಇದೆ, ನಿಲ್ಲಿಸಿದ್ರು ನೋಡಿ. ಇವಾಗ ಬೇಸಿಕ್ ಕಲ್ತ್ಕೊಳಕ್ಕೆ ಬಂದಿರ್ತಾರಲ್ಲ ಅವರು, ಅದರಲ್ಲಿ ಕಲಿತು ಬಂದಿರ್ತಾರೆ. ಅದಕ್ಕೋಸ್ಕರ ಅವ್ರದ್ದು ಕಾಂಟ್ಯಾಕ್ಟ್ ಇರುತ್ತೆ ಅಂತ ಅವರಿಗೋಸ್ಕರ ಅವರು ಕೂಡ ಬಂದಿದ್ದಾರೆ ಇಲ್ಲಿ ಜನ. ನೋಡಿ, ಇಲ್ಲೊಂದು ಬರ್ತೈತಿ ಮಲ್ನಾಡ್ ಡ್ರೈವಿಂಗ್ ಹೋಗ್ತೈತೆ ನೋಡಿ. ಇದುವೇ ಡ್ರೈವಿಂಗ್ ಮಾಡೋದೆ, ಡ್ರೈವಿಂಗ್ ಕಲ್ತ್ಕೊಳ್ಳೋಕ್ಕದು. ಇಲ್ಲಿ ಟೀ ಶಾಪ್ ಇದೆ ಕೆಳಗಡೆಯಲ್ಲಿ, ಕೂತಾರಲ್ಲಿ ಟೀ ಶಾಪ್ ಇರೋದಿದು. ಟೀ ಕುಡಿಯೋಕ್ಕೆ ಬಂದ್ಬಿಟ್ಟು ಮೊಬೈಲ್ಗಳಲ್ಲಿ ನೋಡ್ತಾ ಇದ್ದಾರೆ. ಆಟೋ ಹೋಗ್ತೈತಿ, ಆಟೋ ಆದರೆ ಈ ಕಡೆ ಹೋಗ್ತೈತೆ, ಆ ಕಡೆ ಕಾಲ.
ಟೀ ಕುಡಿಯೋಕೆ ಬಂದವರು ಮೊಬೈಲಲ್ಲಿ ಮುಳುಗ್ಯವ್ರಿ. ಟೀ ಕುಡ್ದು ಎಷ್ಟೋ ಹೊತ್ತಾಯ್ತಿ. ಕಂಡ್ರು ಬಿಡಂಗಿಲ್ಲ, ಕಾಣಲಿಲ್ಲ ಅಂದ್ರೆ ಬಿಡಂಗಿಲ್ಲ. ಮೊಬೈಲ್ ಬಂದಮೇಲೆ ಜಾಸ್ತಿ ಹುಡುಗರಿಗಿಂತ ಅರ್ಧ ವಯಸ್ಸಿನವರೇ ಜಾಸ್ತಿ ಹುಚ್ಚಿಡ್ಸ್ಕೊಂಡು ಮೊಬೈಲ್ ನೋಡ್ತಾವ್ರಿ. ನೋಡ್ತೀರಿ ಕತೆ. ಒಂದು ಸ್ವಲ್ಪ ಹೊತ್ತಿಗೆಲ್ಲ ಒಬ್ಬರು ಇರಲ್ಲ, ಎಲ್ಲ ಖಾಲಿ ಹೊಡಿತಿರುತ್ತೆ RTO ಆಫೀಸ್. ಫಸ್ಟೆಲ್ಲ ಅಲ್ಲೆಲ್ಲ ಡ್ರೈವಿಂಗ್ ಮಾಡೋಕ್ಕೆಲ್ಲ ಫ್ರೀ ಬಿಡೋರು ಬೇರೆ ಜನಗಳೆಲ್ಲನೂ. ಇವಾಗ ಬಿಡಲ್ಲ ಯಾರನ್ನೂ, ಎಲ್ಲ ಗಲೀಜು ಮಾಡ್ತಾರೆ ಅಂತ. ಹಂಗಾಗಿ ಎಷ್ಟು ಡ್ರೈವಿಂಗ್ ಕಲ್ತಿರೋರು ಲೈಸೆನ್ಸ್ ಮಾಡಿಸ್ಕೊಳ್ಳೋರಿಗೆ ಮಾತ್ರ ಅವಕಾಶ ಅಲ್ಲಿ ಜಾಗ, ಎಲ್ಲೂ ಕೊಡಲ್ಲ, ಯಾರಿಗೂ ಅವಕಾಶ ಇಲ್ಲ ಅಲ್ಲಿ. ಆಯಿತಾ? ಇವರೆಲ್ಲ ಬಂದು ಬರ್ತಾ ಇದ್ದಾರೆ. ಇವಾಗ ಸ್ಟಾರ್ಟ್ ಆದರು. ಇವಾಗ ಡ್ರೈವಿಂಗು ಮಾಡ್ತಾ ಇದ್ದಾರೆ ಒಬ್ಬೊಬ್ಬರಾಗಿ. ಯಾವುದೋ ಲಾರಿ ಬಂತು ದೊಡ್ಡ. ಡ್ರೈವಿಂಗ್ ಲೈಸೆನ್ಸ್ 18 ವರ್ಷ ಆದಮೇಲೆ ಮಾಡಿಸ್ಕೊಳ್ಳೇಬೇಕು. ಅದಕ್ಕೋಸ್ಕರ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ನೋಡಿ, ಅದೇ ಚಿಕ್ಕ ಹುಡುಗನ ಥರ ಐತೆ, ಆದರೆ ಗಾಡಿ ಟರ್ನ್ ಮಾಡ್ತಾ ಐತಿ. ಇದು ಟ್ಯಾಂಕರ್ ಗಾಡಿ. ಟೊಮೊಟೊ ಹಣ್ಣು ಬಿಸಿಲಲ್ಲಿ ಇಟ್ಟು ಇಲ್ಲವ ಯಾವ ಥರ ಆಯ್ತಲ್ಲ.